ಹಾಯ್ ಡಿಯರ್ ಫ್ಯಾಮಿಲಿ, ವೆಲ್ಕಮ್ ಟು ಐಶ್ವರ್ಯ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಹಾಗೂ ಟೇಸ್ಟಿಯಾಗಿ ಟೆಂಪಲ್ ಸ್ಟೈಲ್ನಲ್ಲಿ ಕಡಲೆಕಾಳು ಉಸ್ಲಿನ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡಿದಂತೆ ಕೊನೆ ತನಕ ನೋಡಿ. ಈಗ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ಪಷ್ಟು ಕಡಲೆಕಾಳನ್ನ ಕ್ಲೀನಾಗಿ ಶೋಧಿಸಿ ರಾತ್ರಿಯೇ ನೆನೆಸಿಟ್ಟಿದ್ದೆ. ಸೊ ಇವಾಗ ಇದನ್ನು 8 ಗಂಟೆ ಆಗಿದೆ ಟೋಟಲಾಗಿ. ಇವಾಗ ನೆನೆಸಿರುವಂಥ ತೋರಿಸ್ತಾ ಇದ್ದೀನಿ. ಈಗ ಫಸ್ಟಿಗೆ ಫ್ಲೇಮ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ವಾಶ್ ಮಾಡಿ ಆ ಕುಕ್ಕರಿಗೆ 1.5 ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಕಡಲೆಕಾಳು ಅಂದರೆ ನೆನೆಸಿ ಕ್ಲೀನಾಗಿ ಇಟ್ಟಿದ್ದಂಥ ಒಂದು 7ರಿಂದ 8 ಗಂಟೆಗಳ ಕಾಲ ನೆಂದಿರುವಂಥ ಕಡಲೆಕಾಳು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ಕಡಲೆಕಾಳು ಒಂದು 2 ವಿಸಿಲ್ ತೆಗೆಸ್ಬೇಕು. ಈಗ ಮೊದಲನೇ ವಿಸಿಲ್ ಬಂತು, ಹಾಗೆಯೇ 2ನೇ ವಿಸಿಲ್ ತೆಗೆಸಿದ್ದೀನಿ. ಇದು ಸ್ವಲ್ಪ ಕೂಲ್ ಆಗಬೇಕು. ಕೂಲ್ ಆದಮೇಲಿಂದ ನಾನಿಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ. ವಿಷಲ್ ಒಂದು ಸಲ ತೆಗೆದ್ಬಿಟ್ಟು ಮೇಲೆ ಆಮೇಲಿಂದ ನೀವು ಇದನ್ನು ಚೆಕ್ ಮಾಡ್ಕೋಬೇಕು. ಸೊ ಕಡಲೆಕಾಳು ರೆಡಿ ಇದೆ. ಈಗ ಒಗ್ಗರಣೆಗೆ ಸಾಸಿವೆ, ಒಂದು 8ರಿಂದ 10 ಕರಿಬೇವಿನ ಎಲೆ, ಒಂದು 4 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಒಂದು 3 ಒಣಮೆಣಸಿನ್ಕಾಯಿನ ಮಧ್ಯಭಾಗದಲ್ಲಿ ಕಟ್ ಮಾಡಿ ತೆಗೆದಿಟ್ಟಿದ್ದೀನಿ. ಒಂದು 5 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು 2 ಈರುಳ್ಳಿನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಫ್ಲೇಮ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಕುಕ್ಕಿಂಗ್ ಆಯಿಲ್ ಆ್ಯಡ್ ಮಾಡಿಕೊಂಡು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿದ ಮೇಲಿಂದ ಅದಕ್ಕೆ ಒಣಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಹಾಗೆಯೇ ಕರಿಬೇವಿನ ಎಲೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಿ ಒಂದು ಸಲ ಇದನ್ನು ಮಿಕ್ಸ್ ಮಾಡಿ ಅದಾದಮೇಲಿಂದ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಫ್ರೈ ಆದಮೇಲಿಂದ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3ರಿಂದ 4 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡ್ಕೋಬೇಕು. ಈಗ ಲಿಡ್ ಓಪನ್ ಮಾಡಿಬಿಟ್ಟು ನಿಮಗೆ ಶೋ ಮಾಡ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ. ಇದನ್ನು ಮಿಕ್ಸ್ ಮಾಡ್ತಿರಬೇಕು. ಕೆಂಪಗಾಗ್ಬಿಟ್ರೆ ತೀರಾ ಕೆಂಪಗಾದರೂ ಚೆನ್ನಾಗಿರೋದಿಲ್ಲ. ಸೊ ಈಗ ಮಿಕ್ಸ್ ಮಾಡಿದ್ದಾಯಿತು. ನಾನಿವಾಗ ಕಡಲೆಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆಕಾಳು ಸೇರಿಸ್ಬಿಟ್ಟು ಇನ್ನೂ ಒಂದು ಸಲ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು 3ರಿಂದ 4 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಇನ್ನೊಂದು ಸಲ ನಾನು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಈ ರೀತಿ ಮಿಕ್ಸೆಲ್ಲ ಆದಮೇಲಿಂದ ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು, ನೀವು ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಸೇರಿಸ್ಕೋಬೋದು, ಸಾಲ್ಟ್ ಇಲ್ಲ ಅಂತ ಹೇಳಿದ್ರೆ. ಸೊ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಸಾಲ್ಟೆಲ್ಲ ಸೇರಿಸಿ ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡಿ. ಈ ಕಡಲೆಕಾಳು ಉಸ್ಲಿಗೆ ಬೇಕಂದರೆ ಚಿಟಿಕೆ ಅರಿಶಿನ ಕೂಡ ಸೇರಿಸ್ಕೋಬೋದು. ನಮ್ಮ ಮನೆಯಲ್ಲಿ ಅಷ್ಟು ಇಷ್ಟಪಡಲ್ಲ, ಹಾಗಾಗಿ ಸೇರಿಸಿಲ್ಲ. ಸ್ವಲ್ಪ ಅರಿಶಿನ ಸೇರಿಸಿದ್ರೆ ನಿಮಗೆ ಸೇಮ್ ಟೆಂಪಲ್ ಸ್ಟೈಲ್ನಲ್ಲೇ ಬರುತ್ತೆ. ಇವಾಗ ಕಡಲೆಕಾಳು ಉಸ್ಲಿ ತಯಾರಾಗಿದೆ. ಸೊ ನಾನೀಗ ಇದನ್ನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಕಡಲೆಕಾಳು ಉಸ್ಲಿನ ತಪ್ಪದಂತೆ ನಿಮ್ಮ ಫುಡ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಕಡಲೆಕಾಳು ರಿಚ್ ಇನ್ ಫೈಬರ್, ಪ್ರೋಟೀನ್, ವೈಟಮಿನ್ಸ್ ಹಾಗೆ ಅಯನ್ ಕೂಡ ಇದರಲ್ಲಿ ಸಿಗುತ್ತೆ. ಇದನ್ನು ನಾವು ಇಂಟೇಕ್ ಮಾಡೋದ್ರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗುತ್ತೆ, ನಮ್ಮ ಹಾರ್ಟ್ ಹೆಲ್ತ್ ಚೆನ್ನಾಗಿರುತ್ತೆ, ಬೋನ್ ಹೆಲ್ತ್ ಚೆನ್ನಾಗಿರುತ್ತೆ, ಅನಿಮಿಯಾ ಬರದಂತೆ ಕಾಪಾಡುತ್ತೆ, ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಹಾಗೆಯೇ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ. ಈ ಕಡಲೆಕಾಳು ಉಸ್ಲಿ ಎಷ್ಟು ಟೇಸ್ಟಿಯಾಗಿರುತ್ತೋ ಅಷ್ಟೇ ಹೆಲ್ದಿಯಾಗಿರುತ್ತೆ. ವಾರದಲ್ಲಿ ಇದನ್ನು 1ರಿಂದ 2 ಸಲ ನೀವು ತಪ್ಪದಂತೆ ಇದನ್ನು ಟ್ರೈ ಮಾಡಿ ಮನೆಯಲ್ಲಿ. ಒಂದು ನೆನಪಲ್ಲಿ ಇಟ್ಕೊಳ್ಳಿ, ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಿರ್ತೀನಿ, ಅಡುಗೆ ಮಾಡಿದಾಗ ಕಲ್ಲು ಕೂದಲು ಇಲ್ಲದಂತೆ ಅಡುಗೆ ಮಾಡಿ. ದೇವ್ರ ನೆನಪಲ್ಲಿ ನೀವು ಪ್ರೀತಿಸೋರಿಗೆ ಅಂತ ಅಡುಗೆ ಮಾಡ್ತಿದ್ದೀನಿ ಅನ್ನೋ ಭಾವನೆಯಲ್ಲಿ ಅಡುಗೆ ಮಾಡಿ, ಅಡುಗೆ ತುಂಬ ರುಚಿಯಾಗಿ ಬರುತ್ತೆ. ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಹೆಲ್ದಿ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್. ಎಲ್ರಿಗೂ ಒಳ್ಳೆಯದಾಗಲಿ.